ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪೊಲಿಟಿಕಲ್ಗೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಸ್ಟೋರಿಗಳನ್ನ ಮಾಡೋದ್ರಲ್ಲಿ ರಿಪಬ್ಲಿಕ್ ಕನ್ನಡ ನಂಬರ್ 1 ಅನ್ನೋದ್ರಲ್ಲಿ ಯಾವುದೇ ಡೌಟ್ ಬೇಡ ನಿಮಗೆ. ಈಗ ಲೋಕಸಭಾ ಚುನಾವಣೆಗೆ ಹೆಚ್ಚು ಸ್ಥಾನ ಗೆಲ್ಲಬೇಕಾ, ಹಾಗಾದ್ರೆ DCM ಮಾಡಿ ಅಂತೇಳಿ ಕಾಂಗ್ರೆಸ್ನ ಕೆಲವರು ಪಟ್ಟು ಹಿಡಿದು ಕೂತಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ಸಚಿವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ಹೆಚ್ಚುವರಿ DCM ಕೊಡಿ, ನಾವು ಗೆಲ್ಲಿಸ್ಕೊಂಡು ಬರ್ತೀವಿ ಲೋಕಸಭಾ ಚುನಾವಣೆಯಲ್ಲಿ 20 ಕ್ಷೇತ್ರಗಳಲ್ಲಿ ಅಂತೇಳಿ ಡಿಮ್ಯಾಂಡ್ ಇಟ್ಟಿದ್ದಾರೆ. DCM ಮಾಡಿ ಹೆಚ್ಚಿನ ಲೋಕಸಭಾ ಸ್ಥಾನ ಗೆಲ್ಲಿಸ್ಕೊಡ್ತೀವಿ. ಹೈಕಮಾಂಡ್ ನಾಯಕರ ಮುಂದೆ ಸಚಿವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ತಲೆಬಿಸಿ ಆಗಿದೆ ಈಗ ಹೈಕಮಾಂಡ್ಗೆ, ತಲೆಬಿಸಿ ಆಗಿರುವಂಥದ್ದು ಈ ವಿಚಾರ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸಚಿವರು ಏನ್ DCM ಪಟ್ಟಕ್ಕೆ ಸಭೆ ಮಾಡಿದ್ರಲ್ಲ, ಡಿನ್ನರ್ ಪಾರ್ಟಿ, ಆ ಬಳಿಕ ನಿನ್ನೆ ಸುರ್ಜೇವಾಲಾ ಅವರು ಆಗಮಿಸಿದ್ರು. ತಡರಾತ್ರಿವರೆಗೂ ಕೂಡ ಅವ್ರ ಜೊತೆ ಮಾತುಕತೆ ನಡೆಸಿದ್ದಾರೆ. ಲೋಕಸಭಾ ಚುನಾವಣೆ ಆಗಲಿ, ಅಲ್ಲಿವರೆಗೂ ಏನು ಮಾತಾಡೋಕೆ ಹೋಗಬೇಡಿ, ಅದಾದ್ಮೇಲೆ ಏನೋ ನೋಡೋಣ ಬದಲಾವಣೆ ಮಾಡ್ತೀವಿ ಅಂತೇಳಿ. ಆದರೆ ನಿಮಗೆ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ಸೀಟ್ ಬರಬೇಕಾ, ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲಬೇಕಾ, DCM ಮಾಡಿ, ಹೆಚ್ಚುವರಿಯಾಗಿ DCMಗಳನ್ನು ಮಾಡಿ, 3 DCM ಮೂವರನ್ನು ಮಾಡಿ, ನಾವು 28ಕ್ಕೆ 20 ನಾವು ಗೆಲ್ಸ್ಕೊಂಡ್ಬರ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ದಿನ DCM ಬಗ್ಗೆ ಅಂದರೆ ಲೋಕಸಭಾ ಚುನಾವಣೆಯಲ್ಲೂ ಕೂಡ DCM ಬಗ್ಗೆ ಮಾತಾಡಬೇಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟರೆ, ನಿಮಗೆ ಲೋಕಸಭಾ ಚುನಾವಣೆಯಲ್ಲಿ 20 ಕ್ಷೇತ್ರದಲ್ಲಿ ಗೆಲ್ಲಬೇಕಾ, ನಮ್ಮನ್ನ DCM ಮಾಡಿ ಅಂತ ನೇರವಾಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಆದರೆ ಇದಕ್ಕೆ DCM DK ಶಿವಕುಮಾರ್ ಅವರು ಒಪ್ಕೊಳ್ತಾರ ಅನ್ನೋದೇ ಕುತೂಹಲ. ಇನ್ನು ಹೆಚ್ಚುವರಿಯಾಗಿ 3-4 DCMಗಳನ್ನು ಸೃಷ್ಟಿ ಮಾಡಿದೆ. ಆದರೆ DCM DK ಶಿವಕುಮಾರ್ ಅವರ ನಡೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಇದು ರಾಜ್ಯ ರಾಜಕೀಯದ ಎಕ್ಸ್ಕ್ಲೂಸಿವ್ ಸುದ್ದಿ. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು.